ಇವಾಗಂತೂ ಅವರೆಕಾಳು ಸೀಸನ್ ನಡೆದೈತೆ ರೀ. ಹಾಗಾಗಿ ನಾನು ಇವತ್ತು ಅವರೆಕಾಳು ಪಲಾವ್ ಮಾಡಿದತ್ತಿಂದ ಸಿಂಪಲ್ಲಾಗಿ ಅವರೆಕಾಳು ಪಲಾವ್ ಮಾಡೋದು ಹೇಗೆ ನೋಡ್ಕೊಂಬರಂಬರ್ರಿ. ನಾನು ಸ್ವಲ್ಪ ಜಾರಿಗೆ ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಚಕ್ಕೆ, ಸ್ವಲ್ಪ 3 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಾನು ಅದನ್ನ ಪೇಸ್ಟ್ ಮಾಡ್ಕೊತೀನಿ ರೀ. ಪೇಸ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಟಾರ್, ಸ್ವಲ್ಪ ಪಲಾವ್ ಎಲೆ ಅದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ಏನೈತೆ ರೀ ಕಸೂರಿ ಮೇಥಿ ಹಾಕ್ಕೋತೀನಿ. ಈಗ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರ್ತೈತಿ. ಆಮ್ಯಾಗ ಹೊತ್ತದಿಲ್ಲ ಎಣ್ಣೆ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಾಕ್ತೇನೆ ರೀ. ಆಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ನೋಡಿರಿ. ಆ್ಯಡ್ ಮಾಡ್ಕೊಂಡು ಅದಕ್ಕೆ ಅವ್ರೆಕಾಳು ಹಾಕ್ಕೋತೀನಿ ರೀ. ಅಂದರೆ ಸ್ವಲ್ಪ ಎಣ್ಣೆಯಾಗ ತಾಳ್ಸಿದ್ರೆ ಅದು ಸರಿಯಾಗಿ ಬೆಂದ್ಕೊತೈತಿ ಎಣ್ಣೆ ಫ್ರೈ ಮಾಡಿದ್ರೆ ಅಂತಂದು ಅವ್ರೆಕಾಳು ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ನಾನು. ಅವ್ರೆಕಾಳು ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಅದಕ್ಕೆ ನಾ ಎಷ್ಟು ಅಕ್ಕಿ ತೊಗೊಂಡಿನಿ ನೋಡಿರಿ ಅಷ್ಟು ನೀರು ಹಾಕಿ ಒಂದು ಕುದಿ ಬರುತ್ತಲೇ ಅಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ಕೊಂಡು 2 ವಿಸಲ್ ಹೊಳ್ಸ್ಕೊತೇನೆ ನೋಡಿರಿ. ಇದಂತೂ ಸಿಂಪಲ್ಲಾಗಿದ್ರು ಪಲಾವು ಅಷ್ಟು ಬಿರಿಯಾನಿ ಟೇಸ್ಟ್ ಕೊಡ್ತೈತೆ ನೋಡಿರಿ. ನೀವು ಮಾಡಿರಿ. ಅವ್ರೆಕಾಳು ಸೀಸನ್ ಅಲ್ರಿ, ಅವ್ರೆಕಾಳು ಇಲ್ಲಾಂದ್ರೆ ಹೆಂಗೆ ಎಲ್ಲದ್ರಾಗ ಅವ್ರೆಕಾಳು ಹಾಕತ್ತೇವಿ. ಹಾಗಾಗಿ ಪಲಾವ್ ಮಾಡಿದ್ರೆ ಮಸ್ತ್ ಆಗ್ತೈತೆ ನೋಡಿರಿ. ಸ್ಮೆಲ್ಲನ ಚೆನ್ನಾಗಿರ್ತೈತಿ. ಬಿರಿಯಾನಿ ಇದನ್ನು ಕೊಡ್ತೈತೆ ನೋಡಿರಿ, ಫೀಲಾಗಿ ಕೊಡ್ತೈತಿ ಈ ಪಲಾವು. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಸಿಂಪಲ್ಲಾಗಿ ಆದರೂ ಎಷ್ಟು ಚೆನ್ನಾಗಿರ್ತೈತಿ. ನೀವು ಟ್ರೈ ಮಾಡಿ ನೋಡಿರಿ. ಹೇಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಅವ್ರೆಕಾಳು ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳ್ರಿ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ. ನಾವಂತೂ ಅವ್ರೆಕಾಳು ಸೀಸನ್ನಾಗಂತೂ ಫುಲ್ ಎಲ್ಲದ್ರಾಗ ಅವ್ರೆಕಾಳು ಹಾಕಿ ಮಾಡ್ತೇವೆ. ಹಾಗಾಗಿ ಅವ್ರೆಕಾಳು ಪಲಾವ್ ಮಾಡಿದ್ದೇನೆ ನೋಡಿರಿ.